ಹಿಡ್ಕೊಂಡ ಕೇಳಕತ್ತೀರಿ. ನಾಳೆ ಬೆಳಗಿನ 10 ಗಂಟೆಯಿಂದ ಹಿಡ್ಕೊಂಡ ಸಂಜೆ ಸಾಯಂಕಾಲ ತನಕನೂ ಕಾರ್ಯಕ್ರಮನ ಶುರುವ ಇಟ್ಟಿರ್ತೇವೇನೋ ಚಾಲೂನ ಇಟ್ಟಿರ್ತೇವೆ. ಎಲ್ಲಿಗೆ ಬರಬೇಕು ಅಂದ್ರಲ್ಲ, ಎಲ್ಲಿಗೆ ಬರ್ಬೇಕ್ರಿ ಅಂದ್ರಲ್ಲ, ಅನ್ನೆ ಬರಕ್ಕೊಮ್ಮೆ ಹೋಗಕ್ಕೊಮ್ಮೆ ಬರ್ಕೊಂತ ಹೋಗ್ಕೊಂತ ಇರ್ತೀರಿ ನೀವು. ನಮ್ಮೂರು ಹುಬ್ಬಳ್ಳಿ ಶಾರ್ದೂರಾಗ ಸವಾಯಿ ಗಂಧರ್ವ ಹಾಲಿನ ಸಭಾಂಗಣದಾಗ ಈ ಕಾರ್ಯಕ್ರಮನ ಸಜ್ಜು ಮಾಡಿಟ್ಟೇವಿ ಅಂದೆ. ಕಾರ್ಯಕ್ರಮಕ್ಕೆ ಬರೋದಿದ್ರಿ ಹಂಗ ಬರ್ಬೇಕ, ಓತ ಪ್ರೋತವಾಗೇನ ಸಮುದ್ರ ಸಾಗರ ಹರ್ಕೊಂಡು ಬಂದಂಗೆ ಬರ್ಬೇಕ. ಕಾರ್ಯಕ್ರಮಕ್ಕೆ ಬರ್ಕೊಂತೀರಿ ಅಂದ್ಕೊಂಡ ಕರೆಯಕ್ ಬಂದನ. ಏನ ವಿಶೇಷವಾಗಿ ಏನ್ ಹೇಳ್ಬೇಕಾಗೈತಿ, ಡಾಕ್ಟರ್ ರಮೇಶ್ ಮಹಾದೇವ್ ಪಣ್ಣನವ್ರಂದ್ರೆ ಏನೈತಿ ಅಂದ್ರ ಸಮಾಜದ ಬಹುಮುಖಿ ಸೇವೆಯೊಳಗ ತೊಡಗಿಸಿಕೊಂಡಿರೋ ಅನರ್ಘ್ಯ ರತ್ನ, ನಮ್ಮ ನಿಮ್ಮೆಲ್ಲರ ಸ್ನೇಹಜೀವಿ, ಬಡವರ ಕಾರುಣ್ಯ ಸಿಂಧು, ಅಣ್ಣಂದಿರಲ್ಲಿ ಹಿರಿಯಣ್ಣಯ್ಯನಂತಿರುವ ರಮೇಶ್ ಅಣ್ಣನವರೇ, ಚಾದಗಿ ಹೂವಿನೊಳಗಿರೋ ಪರಿಮಳ ನೀನಾಗು. ಚಾದಗಿ ಹೂವಿನೊಳಗಿರೋ ಪರಿಮಳ ನೀನಾಗು ಅಣ್ಣಯ್ಯ, ಜಾಜಿ ಮಲ್ಲಿಗೆಯೊಳಗಿರೋ ಸುಗಂಧ ನೀನಾಗು, ನಾಗ ಸಂಪಿಗೆಯ ಹೂವಿನ ಪುಷ್ಪದಲ್ಲಿರೋ ಆ ಶ್ರೀಗಂಧದ ಐಶ್ವರ್ಯದ ಐಸಿರಿ ನೀನಾಗು ಅಣ್ಣಯ್ಯ. ಇದೋ ನಿನಗೆ ಜನ್ಮದಿನದ ಶುಭಾಶಯ. ಇನ್ನ ಸಮಾಜದ ಸತ್ಕಾರ್ಯಕ್ಕೆ ಅಣಿಯಾಗಿರೋ ರಮೇಶ್ ಅಣ್ಣನವರ ಹುಟ್ಟುಹಬ್ಬದ ಸಮಾರಂಭದಾಗ ಏನೆಲ್ಲ ಕಾರ್ಯಕ್ರಮ ಇಟ್ಟೇವಿ, ಪ್ರಯೋಜನ ಪಡ್ಕೊಳ್ಳೋದಿರ್ತೈತಿ, ಬರ್ಬೇಕಾಕೈತಿ ಅಂದೆ. ಏನಿಟ್ಟಾರೆ, ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ನೇತ್ರ ತಪಾಸಣೆ, ಸೈನಿಕರಿಗೆ, ಆರಕ್ಷಕರಿಗೆ, ಪೌರ ಕಾರ್ಮಿಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಹಾಲಿನಂತ ಹೃದಯ ಹೂವಿನಂತ ಮನಸ್ಸು ಇಟ್ಕೊಂಡಿರೋ ರಮೇಶ್ ಅಣ್ಣರೇನೈತಲ್ಲ, ಎಲ್ಲಿ ತನಕ ಚಿಂತೆ ಮಾಡ್ತಾರ ಅಂತೀರಿ? ಕೈ ಕಾಲಿಲ್ಲದವರಿಗೆ, ನನಗೊಂದ ಕೈ ಇಲ್ಲ ನನಗೊಂದ ಕಾಲಿಲ್ಲ ಅನ್ನೋರ್ಗೆ ಚಿಂತಿನೂ ಬಿಟ್ಟು ಹಾಕ್ರಿನೂ ಅಂತಾರೆ. ನೀವು ಕೈಲಾಗದವರು ಅನ್ಕೋಬೇಡ್ರಿನೂ ಅಂತಾರೆ. ನೀವು ಅಸಮರ್ಥರಲ್ಲ, ಧೈರ್ಯನೂ ಗೆಡಬೇಡ್ರಿನೂ ಅಂತಾರೆ. ನೀವೇನು ಭಾಗ್ಯವಂಚಿತರಲ್ಲ, ಭಗವಂತನ ಕೃಪೆ ನಿಮ್ಮ ಮೇಲೆ ಇರುವುದಕ್ಕ ಅಂತಾರೆ. ಕೈ ಕಾಲಿಲ್ಲದವರಿಗೆ ಮನಿ ದೇವ್ರೇನೈತಲ್ಲ, ಬೆನ್ನಿಗೆ ಕಾವಲಿರೋದ್ರಾಗ ಎರಡು ಮಾತಿಲ್ಲ ಅಂತಾರೆ. ಬದುಕು ಬಂಗಾರ ಆಗುವುದಕ್ಕ, ಮನಿ ಮನಸ್ಸ ಬೆಳಕಾಗುವುದಕ್ಕ ಅಂತಾರೆ. ಹಿಂಗ ರಮೇಶ್ ಅಣ್ಣರೇನೈತಲ್ಲ, ಕೈಕಾಲ ಇಲ್ದವ್ರಿಗೆ ಕೃತಕವಾಗಿರೋ ಕೈಕಾಲ ಜೋಡಣೆ ಶಿಬಿರನ ಇಟ್ಟಾರ. ಆಮೇಲೆ ವಿಶೇಷವಾಗಿ ಕಾರ್ಯಕ್ರಮ ಇಟ್ಕೊಂಡೇವಿ ಅಂದ್ರೆ ಹವಳ ಮುತ್ತಿನ ಸರ ಪೋಣಿಸಿಟ್ಟಂಗ ಇಟ್ಟೇವಿ. ಅದೇನ್ ಕಾರ್ಯಕ್ರಮ?
ಅದೇನ್ ಕಾರ್ಯಕ್ರಮ? ಅಣ್ಣನವರ ಜನ್ಮದಿನದ ಕಾರ್ಯಕ್ರಮಕ್ಕೆ ಆಗಮಿಸೋ ಎಲ್ಲ ಅಭಿಮಾನಿ ದೇವರುಗಳಿಗೆ ಹಾಸ್ಯ, ನೃತ್ಯ, ಹಾಡು, ಜನಪದ ಕಲಾವಿದರಿಂದ ಮನರಂಜನೆ, ರಸಮಂಜರಿ ಕಾರ್ಯಕ್ರಮ, ಕುಮಾರಿ ಅನುಷಾ ಹೆಬ್ಬಾಳಿವರಿಂದ ಭರತನಾಟ್ಯ ಗರಿ ಬಿಟ್ಕೊಂಡ ಬರ್ತೈತಿ, ಕಾರ್ಯಕ್ರಮ ಅಳ್ಕೊಂಡ ಬರ್ತೈತಿ ಅನ್ನೋ ಮಾತನ್ನ ನಿಗಾದಾಗಿಟ್ಟೆ. ಒಂದು ಮಾತು ನಾವೇನು ಹೇಳ್ಬೇಕಾಗೈತಿ, ನಾಳೆ ಜೂನ್ 4ನೇ ತಾರೀಕು, ನಾಳೆ ಬುಧವಾರ ಬೆಳಗಿನ 10ರಿಂದ ಸಂಜೆ ತನಕ ಬರ್ಕೊಂತೀರ್ರಿ ಅಂದಾಗ ಇನ್ನ ಸಮಾಜ ಸೇವಕರಾಗಿರೋ ರಮೇಶಣ್ಣ ಮಹಾದೇವಪ್ಪನವ್ರಿಗೆ, ಮನಿ ಮಗನಿಗಿಂತ ಹೆಚ್ಚಾಗಿರೋ ರಮೇಶಣ್ಣನವ್ರಿಗೆ ಏನೈತಿ, ನೀವು ಅಭಿನಂದನೆ ಸಲ್ಲಿಸೋದು ಆಟ ಅಲ್ಲ, ತಂದೆ ತಾಯಿ ಸ್ಥಾನಕ್ಕೆ ನಿಂತ ಆಶೀರ್ವಾದ ಮಾಡಕ್ ಬರಾಕ್ರಿ ಅಂತಂದೆ. ಆಮೇಲೆ ಕಾರ್ಯಕ್ರಮ ನೀವು ನೋಡೋರ್ ಕಣ್ಣಾಗ ಅಲಂಕಾರ ಕಂಡಂಗ ಕಂಡಿತು ಅಂದೆ. ಏನ್ ಅಲಂಕಾರ? ಹಾಸ್ಯ, ನೃತ್ಯ, ಜನಪದ ಮನರಂಜನೆ, ರಸಮಂಜರಿ ಕಾರ್ಯಕ್ರಮ, ಭರತನಾಟ್ಯ, ಕಣ್ಮುಟ್ಟ ನೋಡ್ತಿದ್ದಂಗ ಮನ್ಮುಟ್ಟ ಮನಾನಂದ ಪಡ್ಯಾಕಂತೀರಿ ಅಂದೆ. ಈ ಕಾರ್ಯಕ್ರಮ ನಾಳೆಗೆ ಫೋನ್ ಸಿಗ್ತೇವಿ, ಬರ್ಕೊಂತೀರಿ, ಹೋಗ್ಬಿಟ್ಟು ಬರ್ತಾನೆ ಅಂದೆ. ರಮೇಶೋತ್ಸವ, ರಮೇಶೋತ್ಸವ, ರಮೇಶೋತ್ಸವ.